ಐತಿಹಾಸಿಕ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ವಾರ್ಷಿಕ ಜಾತ್ರೆಯ ಅತಿ ದೊಡ್ಡ ಆಕರ್ಷಣೆ ಎಂದರೆ ಅದು ಪೊಳಲಿ ಚೆಂಡು ಉತ್ಸವ. ಈ ಪೊಳಲಿ ಒಂದು ತಿಂಗಳ ಜಾತ್ರೆಯಲ್ಲಿ ಇಡೀ ಜಿಲ್ಲೆಯ ಜನ, ರಾಜ್ಯಾದ್ಯಂತ ಜನ ಅಟ್ಲೀಸ್ಟ್ ಒಂದು ದಿವಸ ಆದರೂ ಬಂದು ಉತ್ಸವ ನೋಡಿಕೊಂಡು ಜಾತ್ರೆ ನೋಡಿಕೊಂಡು ಹೋಗ್ತಾರೆ. ಅದೊಂದು ಜಿಲ್ಲೆಯದ್ದೇ ಜಾತ್ರೆ ಅಂತ ಹೇಳ್ಬೋದು. ಈ ಪೊಳಲಿ ಚೆಂಡಿನ ವಿಶೇಷತೆ ಅಂದರೆ 5 ದಿವಸದ ಚೆಂಡು, ಆಮೇಲೆ ದಿವಸದ ರಥೋತ್ಸವ, ಆಮೇಲೆ ಅಲ್ಲಿ ಮತ್ತೊಂದು ವಿಶೇಷ ಏನಂದರೆ ಅಲ್ಲಿ ಅದೇ ಊರಿನಲ್ಲಿ ಬೆಳೆಯುವಂಥದ್ದು ಚೆಂಡಿನ ರೂಪದಲ್ಲಿ ಬರುವಂಥದ್ದು ಬಚ್ಚಂಗ ಹೇಳ್ತೇವೆ ನಾವು ತುಳುವಿನಲ್ಲಿ. ಅದು ಅಲ್ಲಿ ಜಾತ್ರೆದೊಂದು ವಿಶೇಷತೆ ಇದೆ. ಆಮೇಲೆ ಚೆಂಡು 2 ಊರಿನವರಿಗೆ ಆಗ್ತದೆ, ಒಂದು ಅಮಂಜೆ ಗ್ರಾಮದವರಿಗೆ ಮತ್ತು ಮಳಲಿ ಗ್ರಾಮದವರಿಗೆ. ಆಮೇಲೆ ಬೊಳ್ಳೂರು ಮತ್ತು ಮಲ್ಲೂರು ಗ್ರಾಮದವರು ಅದಕ್ಕೆ ಸೇರಿಕೊಂಡು ಚೆಂಡಾಟ ಆಡ್ತೇವೆ. ಸಾಧಾರಣ 6 ಗಂಟೆಗೆ ಚೆಂಡು ಸ್ಟಾರ್ಟ್ ಆದರೆ ಸಾಧಾರಣ ರಾತ್ರಿ 9-9:30 ಕಡೆ ಚೆಂಡು ಸಾಧಾರಣ 10-10:30 ಗಂಟೆ ತನಕ ಜನರು ಚೆಂಡಾಟ ಆಡ್ತಾ ಇರ್ತಾರೆ. ಅದಾದಮೇಲೆ ದೇವಸ್ಥಾನದ ಉತ್ಸವ ನಡೀತದೆ. ಇಡೀ ರಾಜ್ಯದ ಗಮನ ಸೆಳೆಯುವ ಈ ಉತ್ಸವಕ್ಕೆ ಬೇಕಾದ ಚರ್ಮದ ಚೆಂಡು ಸಿದ್ಧವಾಗುವುದು ಜೈನಕಾಶಿ ಮೂಡುಬಿದಿರೆಯಲ್ಲಿ ಎಂಬುದೇ ವಿಶೇಷ. ನಾನು ಪದ್ಮನಾಭ ಸಮಗಾರ ಅಂತ. ಸುಮಾರು 48 ವರ್ಷದಿಂದ ನಾನು ಚರ್ಮೋದ್ಯಮ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ತಂದೆಯವರು ಕಾರ್ಯವನ್ನು ಮುಂದುವರಿಸಿಕೊಂಡು ಬರ್ತಾ ಇರುವಾಗ ಅವರ ಆಶೀರ್ವಾದದಿಂದ ಅವರ ಕಾಲಾನಂತರ ಇದನ್ನು ನಾನು ಮುಂದುವರಿಸಿಕೊಂಡು ಬರಬೇಕಾಯಿತು. ಹಾಗೆ ಈಗ ಸುಮಾರು 48 ವರ್ಷದಿಂದಲೂ ನಾನು ಈ ಚೆಂಡಿನ ಉದ್ಯಮವನ್ನು ಮಾಡ್ತಾ, ಚರ್ಮದ ಉದ್ಯಮವನ್ನು ಮಾಡ್ತಾ, ಇತರ ಕೆಲಸಗಳನ್ನು ಮಾಡಿ ಈಗ ಸುಮಾರು 27 ವರ್ಷದಿಂದ ಈ ಪೊಳಲಿಯ ಚೆಂಡು ಮಾಡಲಿಕ್ಕೆ 27 ವರ್ಷ ಹಿಂದೆ ಮಿಜಾರ್ನವರು ರಾಮ್ ನಾಯ್ಕ್ ಅಂತ ಅವರು ಕಾಲವಾದ ನಂತರ ಈ ಪೊಳಲಿ ಚೆಂಡು ಮಾಡುವವರು ಯಾರು ಇಲ್ಲ ಅಂತೇಳಿ ಅವರು ನಮ್ಮನ್ನು ಹುಡ್ಕೊಂಡು ಬಂದರು. ಪೊಳಲಿಯಿಂದ ಅವರು ಬಂದ ನಂತರ ಅದನ್ನು ನಾನೇ ಮಾಡಿಕೊಡ್ಬೇಕಂತ ಹೇಳಿದಾಗ ಆ ಸಮಯದಲ್ಲಿ ನನ್ನ ಹತ್ರ ಬೇಕಾದ ಸವಲತ್ತುಗಳೆಲ್ಲ ಇರಲಿಲ್ಲ. ಅದರ ನಂತರ ಶಿವಮೊಗ್ಗದಿಂದ ಸ್ವಲ್ಪ ತಂದ ಚರ್ಮವನ್ನು ಅದಕ್ಕೆ ಉಪಯೋಗಿಸಿ ಅವರಿಗೆ ಒಂದು ಚೆಂಡು ಮಾಡಿ ಕೊಟ್ಟೆ. ಅಲ್ಲಲ್ಲ, ಅವರು ದೇವಸ್ಥಾನದಿಂದ ವೀಳ್ಯ ತಂದು ಕೊಡ್ತಾರೆ ನಮ್ಗೆ. ವೀಳ್ಯ ಕೊರ್ಪುಣ ಅಂತೇಳಿ ಉಂಟು. ಆ ವೀಳ್ಯ ಕೊಡ್ಲಿಕ್ಕೆ ಬರುವಾಗ ದೇವಸ್ಥಾನದ ಗಂಧ ಪ್ರಸಾದ ಎಲ್ಲ ತಂದು ಕೊಟ್ಟು, ಆಮಂತ್ರಣ ಪತ್ರಿಕೆಗಳನ್ನೆಲ್ಲ ತಂದು ಕೊಟ್ಟು, ಇಂಥ ದಿವಸ ನಮ್ಗೆ ಬೇಕು ಚೆಂಡು, ನಾವು ಇಂಥ ದಿವಸ ಬಂದು ಕೊಂಡೋಗ್ತೇವೆ ಅಂತ ಹೇಳಿ ನಮ್ಗೆ ಅಡ್ವಾನ್ಸ್ ಕೊಟ್ಟು ಹೋಗ್ತಾರೆ. ಹೋಗಿ ಮತ್ತೆ ಅವರು ಹೇಳಿದ ದಿವಸಕ್ಕೆ ಬಂದು ದೇವಸ್ಥಾನದ ಅಕ್ಕಿ, ತೆಂಗಿನಕಾಯಿ, ಎಲೆ ಅಡಿಕೆ ಅವರು ಅದನ್ನು ಕೊಂಡೋಗ್ತಾರೆ ಪ್ರಾರ್ಥನೆ ಮಾಡಿಕೊಂಡು. ಮೊದಲ ದಿನದ ಚೆಂಡಿನ ಉತ್ಸವದಲ್ಲಿ ದೇಗುಲದ ತಂತ್ರಿಗಳು, ಅರ್ಚಕರು, ಆಡಳಿತ ಮಂಡಳಿಯ ಮುಕ್ತೇಸರರು ಹಾಗೂ ದೇಗುಲದ ಪ್ರಮುಖರು ಪಾಲ್ಗೊಂಡು ದೇವಿಯಲ್ಲಿ ಪ್ರಾರ್ಥಿಸಿ ಬಳಿಕ ಕೊಂಬು, ವಾದ್ಯ, ಬಿರುದಾವಳಿಗಳೊಂದಿಗೆ ಚೆಂಡನ್ನು ಗದ್ದೆಗೆ ತಂದು ಸಾಂಪ್ರದಾಯಿಕ ಮಾತುಗಳ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಾರೆ. ಬಳಿಕ ಯುವಕರು, ಮಕ್ಕಳು ಚೆಂಡಾಟ ಆರಂಭಿಸುತ್ತಾರೆ. ದಿನಕ್ಕೆ 3 ಬಾರಿ ಚೆಂಡಾಟ ನಡೆದ ಬಳಿಕ ದೇವಸ್ಥಾನಕ್ಕೆ ತಂದು ಪೂಜೆ ನೆರವೇರಿಸಿ 1 ಸುತ್ತು ಮೆರವಣಿಗೆ ಮೂಲಕ ಚೆಂಡಿನ ಉತ್ಸವ ಸಂಪನ್ನಗೊಳ್ಳುತ್ತದೆ. ಇದೇ ರೀತಿ 5 ದಿನಗಳ ಕಾಲ ಪುರಲ್ದ ಚೆಂಡಿನ ಉತ್ಸವ ನಡೆಯಲಿದೆ. ಏಪ್ರಿಲ್ 10ರಂದು ಕಡೆ ಚೆಂಡು ನಡೆಯಲಿದ್ದು, ಏಪ್ರಿಲ್ 11ರಂದು ಮಹಾರಥೋತ್ಸವ ನಡೆಯಲಿದೆ.